ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನಲ್ಲಿ. ಪ್ರೈಸ್ ಲಾರ್ಡ್. ಪ್ರೀತಿಯ ದೇವಚನರೇ, ಮುಂಜಾನೆ ವೇಳೆಯಲ್ಲಿ ಯೇಸುಸ್ವಾಮಿ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನ ಒಂದು ವಾಕ್ಯ ಕಾರ್ಯಕ್ರಮಕ್ಕಾಗಿ ಸ್ತೋತ್ರ. ಈ ವೇಳೆ ಕೂಡ ನಾವು ವೇದ ಪುಸ್ತಕದಲ್ಲಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ತಾ ಇದ್ದೇವೆ. ಕೀರ್ತನೆಗಳು 42ನೇ ಅಧ್ಯಾಯದಲ್ಲಿ 2ನೇ ವಾಕ್ಯವು ಹೀಗೆ ಹೇಳುತ್ತಾ ಇದೆ: ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ. ಪ್ರೈಸ್ ಲಾರ್ಡ್. ಪ್ರಿಯವಾದ ದೇವಚನರೇ, ನನ್ನ ಮನಸ್ಸು ದೇವರಿಗಾಗಿ ಹಾರೈಸುತ್ತದೆ. ನನ್ನ ಮನಸ್ಸು ದೇವರಿಗೋಸ್ಕರವಾಗಿ ಕಾಯ್ತಾ ಇದೆ. ನನ್ನ ಮನಸ್ಸು ದೇವರಿಗಾಗಿ ಹಾರೈಸುತ್ತದೆ. ಯಾರು ಆ ದೇವರು ಅಂದರೆ ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಪ್ರೈಸ್ ಲಾರ್ಡ್. ಲೋಕದಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ವಿಧ ವಿಧವಾದ ಧರ್ಮಗಳಿದೆ, ವಿಧ ವಿಧವಾದ ಜನಗಳಿದ್ದಾರೆ. ವಿಧ ವಿಧವಾದ ಜನಗಳನ್ನು, ಮನುಷ್ಯರನ್ನು ಹೀಗೆ ಜನಗಳು ಪೂಜಿಸೋದನ್ನು ನಾವು ನೋಡ್ತೀವಿ. ಆದರೆ ವೇದ ಪುಸ್ತಕವು ಕಲಿಸುವಂಥದ್ದು ಬೇರೆ. ಸತ್ಯವೇದವು ಹೇಳ್ತದೆ ಏಕಮಾತ್ರ ದೇವರು. ಆ ಒಬ್ಬ ದೇವರು, ತಂದೆಯಾದ ದೇವರು ಒಬ್ಬನೇ. ಆ ಒಬ್ಬ ದೇವರನ್ನು ಕುರಿತು ವೇದವು ಹೇಳ್ತದೆ, ನನ್ನ ಮನಸ್ಸು ನನ್ನ ದೇವರಿಗೋಸ್ಕರವಾಗಿ, ನನ್ನ ಹೃದಯ ದೇವರಿಗಾಗಿ ಹಾರೈಸುತ್ತದೆ. ಆ ದೇವರು ಯಾರು ಅಂದರೆ ಚೈತನ್ಯ ಸ್ವರೂಪನಾದ ದೇವರು. ಪ್ರೈಸ್ ಲಾರ್ಡ್. ಇಲ್ಲಿ ದೇವರ ವಾಕ್ಯವು ಮುಂಜಾನೆ ಕಳಿಸುವುದು, ದೇವರು ನಮಗೊಂದು ಹೊಸ ಚೈತನ್ಯ ಬಲವನ್ನು ಕೊಡುವಾತನಾಗಿದ್ದಾನೆ. ಈ ಬೆಳಗಿನ ವೇಳೆ ನಮ್ಮ ಹೃದಯ ಅನೇಕ ವಿಷಯಗಳಲ್ಲಿ, ಚಿಂತೆಗಳಲ್ಲಿ, ಗಡಿಬಿಡಿಗೆ ನಮ್ಮ ಹೃದಯಗಳು ತತ್ತರಿಸಿ ಹೋಗಿಬಿಡ್ತದೆ. ಕುಟುಂಬದ ಸಮಸ್ಯೆಗಳು, ಲೌಕಿಕವಾಗಿ ಬರುವಂತಹ ಒಂದೊಂದು ಕಾರ್ಯಗಳ ಕುರಿತು ಮನುಷ್ಯ ಚಿಂತಿಸ್ತಾ, ವೇದಿಸುತ್ತಾ, ವೇದನೆ ಪಡುತ್ತಾ ತನ್ನ ಸಂದರ್ಭಗಳು, ಕಾಲಗಳನ್ನು ಕಳೀತಾನೆ. ಆದರೆ ದೇವರ ವಾಕ್ಯವು ತಿಳಿಸುವಂಥದ್ದು ಏನಂದರೆ, ಈ ಎಲ್ಲ ಸನ್ನಿವೇಶ, ಸಂದರ್ಭಗಳು ನಮಗೆ ಒದಗಿ ಬಂದರು, ಆದರೆ ನಮ್ಮ ಹೃದಯ ಕರ್ತನಾದ ದೇವರನ್ನು ಎದುರು ನೋಡಬೇಕು. ಮನುಷ್ಯನನ್ನು ಎದುರು ನೋಡಬಾರ್ದು, ದೇವರನ್ನು ಎದುರು ನೋಡಬೇಕು. ಒಂದು ಬಲಹೀನವಾದ ಮನುಷ್ಯನನ್ನು, ಒಂದು ಬಲಹೀನವಾದ ವ್ಯಕ್ತಿಗೆ, ಒಂದು ಮನಸ್ಸೋತಂಥ ಮನುಷ್ಯನಿಗೆ, ಜೀವನದಲ್ಲಿ ಬಹಳವಾಗಿ ಕೈಬಿಡಲ್ಪಟ್ಟ ಮನುಷ್ಯನಿಗೆ ಹೊಸ ಬಲವನ್ನು, ಹೊಸ ಚೈತನ್ಯವನ್ನು ಕೊಡುವ ದೇವರು. ಆ ದೇವರಿಗೋಸ್ಕರ ನನ್ನ ಮನಸ್ಸು ಹಾರೈಸುತ್ತದೆ. ಪ್ರೈಸ್ ಲಾರ್ಡ್. ದೇವರ ವಾಕ್ಯವು ಮುಂಚಾನೆ ವೇಳೆ ಕಲಿಸ್ತದೆ, ಚೈತನ್ಯ ಸ್ವರೂಪನಾದ ದೇವರಿಂದ ನಾನು ಬಲವನ್ನು ಪಡೆಯುವೆನು. ಪ್ರಿಯವಾದ ಸಹೋದರ ಸಹೋದರಿಯೇ, ನಿನ್ನ ಜೀವನದಲ್ಲಿ ನೀನು ಸೋತು ಹೋಗಿರ್ಬೋದು, ನಿನ್ನ ಕುಟುಂಬದಲ್ಲಿ ನೀನು ಸೋತು ಹೋಗಿರ್ಬೋದು, ನಿನ್ನ ಬಾಳಲ್ಲಿ ನೀನು ಬಲಹೀನನಾಗಿರ್ಬೋದು, ನಿನ್ನೆಲ್ಲರಿಂದ ಕೈಬಿಡಲ್ಪಟ್ಟು ತಿರಸ್ಕರಿಸಲ್ಪಟ್ಟವನಾಗಿರ್ಬೋದು. ಆದರೆ ನಿನಗೆ ದೇವರು ಹೊಸ ಬಲವನ್ನು ಕೊಡುತ್ತಾರೆ. ನಿನ್ನ ಹೃದಯವನ್ನು ಕರ್ತನಾದ ದೇವರಿಗೆ ಕೊಡು. ಈ ಬೆಳಗಿನ ವೇಳೆ ದೇವರ ಮಕ್ಕಳು ದೇವರನ್ನು ಎದುರು ನೋಡಬೇಕು. ಚೈತನ್ಯ ಸ್ವರೂಪನಾದ ದೇವರ ಬಲ ನಿನ್ನನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಅದು ಹೇಗೆ ನಮಗೆ ದೊರೀತದೆ ಅಂದರೆ ಪ್ರಾರ್ಥನೆ ಮೂಲಕ ನಮಗೆ ಸಿಗ್ತದೆ. ದೇವರ ವಾಕ್ಯವನ್ನು ಓದುವುದ್ರ ಮೂಲಕ ಸಿಗುತ್ತೆ. ದೇವರ ವಾಕ್ಯದಂತೆ ನಡೆಯುವಾಗ ಆ ಬಲ ನಮಗೆ ಸಿಗ್ತದೆ. ಕರ್ತನು ಈ ವಾಕ್ಯದ ಮೂಲಕವಾಗಿ ಇವತ್ತು ನೀನೊಬ್ಬ ನಿರಾಶೆಗೆ ಒಳಗಾಗಿರ್ಬೋದು, ಜೀವನದಲ್ಲಿ ಸೋತು ಹೋದವನಾಗಿರ್ಬೋದು, ಒಂದು ವೇಳೆ ನಿನ್ನ ಕುಟುಂಬ ಬಹಳವಾಗಿ ಬೇಸತ್ತ ಒಂದು ಲೈಫ್ನಲ್ಲಿ ನೀನು ಇರಬಹುದು. ಆದರೆ ನೀನು ಮನುಷ್ಯನನ್ನು ಆಕರ್ಷಿಸಿ, ಮನುಷ್ಯನ ಮೇಲೆ ಭರವಸೆ ಇಟ್ಟು ವ್ಯಕ್ತಿಯನ್ನು ನಂಬಿ ನೀನು ಮೋಸ ಹೋಗಿರುವನಾಗಿ ಕಾಣಬಹುದು, ಮೋಸ ಹೋದ ವ್ಯಕ್ತಿಯಾಗಿ ಕಾಣಬಹುದು. ಆದರೆ ಈ ದಿನ ನಿನಗೋಸ್ಕರ ಕರ್ತನ ವಾಕ್ಯವು ಹೇಳ್ತಾ ಇದೆ, ಆ ಚೈತನ್ಯ ಸ್ವರೂಪನಾದ ದೇವರನ್ನು ನಿನ್ನ ಮನಸ್ಸು ಎದುರು ನೋಡುವುದಾದರೆ, ನಿನ್ನ ಹೃದಯ ದೇವರನ್ನ ಎದುರು ನೋಡುವುದಾದರೆ ಕರ್ತನ ಬಲ ನಿನ್ನನ್ನು ಬಂದು ತುಂಬುತ್ತದೆ. ನಿನ್ನ ಮನೆಯನ್ನು ಆವರಿಸಿಕೊಳ್ಳುವ ಬಲವಾಗಿ ಬರುತ್ತದೆ. ಪ್ರೈಸ್ ಲಾರ್ಡ್. ಪ್ರಿಯವಾದ ದೇವ ಮಕ್ಕಳೇ, ಈ ದಿನದಲ್ಲಿ ನಿನ್ನನ್ನು ಹೊಸತನವಾಗಿ ನೀನು ಬದಲಾವಣೆ ಮಾಡಿಕೋ. ನಿನ್ನ ಕರ್ತನ ಸಮ್ಮುಖದಲ್ಲಿ ನಿನ್ನನ್ನು ಸಿದ್ಧಪಡಿಸಿಕೋ. ದೇವರಿಗೋಸ್ಕರ ನಿನ್ನ ತಯಾರು ಮಾಡಿಕೋ. ದೇವರ ಸಮ್ಮುಖಕ್ಕೆ ನಿನ್ನನ್ನು ಪವಿತ್ರತೆ ಮಾಡಿಕೊಂಡವನಾಗಿ ನೀನು ಕೂತ್ಕೋ. ದೇವರ ಹತ್ರ ನಿನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಸನ್ನಿಧಾನದಲ್ಲಿ ನೀನು ನಡೆಯೋದಕ್ಕೆ ನಿನ್ನನ್ನು ಅರ್ಪಿಸಿಕೊಡಬೇಕಂತ ನಾನು ಬೇಡುತ್ತಾ ಇದ್ದೇನೆ. ನಿನ್ನ ಒಂದು ಸಮೂಹ, ನಿನ್ನ ಒಂದು ಕುಟುಂಬವನ್ನು ನೀನು ಪರಿಪೂರ್ಣ ದೇವರ ಕೈಯಲ್ಲಿ ಕೊಡುವಾಗ ಕರ್ತನಾದ ದೇವರು
ನಿನ್ನನ್ನು, ನಿನ್ನ ಮನೆಗೆ ಒಂದು ಹೊಸ ಬಲವು, ಒಂದು ಹೊಸ ಮಾರ್ಗ, ಹೊಸದಾದ ಜೀವಿತ ಮತ್ತು ಆತನಲ್ಲಿರುವ ಚೈತನ್ಯದ ಬಲವನ್ನು ಕೊಟ್ಟು ನಿನ್ನ ಮನೆಯನ್ನು ಕಟ್ಟೋದಕ್ಕೆ ಆರಂಭಿಸುತ್ತಾರೆ. ನಿನ್ನ ಜೀವಿತವನ್ನು ದೇವರು ಕಟ್ಟಲು ಆರಂಭಿಸಿದಾಗ ನೀನು ಸ್ಥಿರವುಳ್ಳವನಾಗಿ ಬೆಳೆಯೋದಕ್ಕೆ ಆರಂಭಿಸ್ತೀಯ. ಕರ್ತನು ನಿನ್ನೊಂದಿಗೆ ಬರುವನಾಗಿದ್ದಾನೆ. ನಿನ್ನ ಆತ್ಮಿಕವಾದ ಜೀವಿತ, ನಿನ್ನ ಒಂದು ವೈಯಕ್ತಿಕವಾದ ಬದುಕು ದೇವರ ಒಟ್ಟಿಗೆ ಒಂದು ದೇವರ ರಿಲೇಷನ್ಶಿಪ್ನಲ್ಲಿ ನೀನು ಕಟ್ಟಲ್ಪಟ್ಟು ಬೆಳೆಯುವಂಥ ಒಂದು ಮನೆಯಾಗಿ ನೀನು ಬರಬೇಕು. ಆಗ ಕರ್ತನು ನಿನ್ನಲ್ಲಿ ಒಂದು ಮಹಿಮೆಯಾದ ಕಾರ್ಯ, ಒಂದು ಹೊಸ ಬಾಗಿಲನ್ನು ತೆರೆದು ನಿನ್ನನ್ನು ದೇವರು ಆಶೀರ್ವಾದ ಮಾಡ್ತಾರೆ. ಹಾಗಾದರೆ ಈ ದಿನ ನಿನಗೆ ದೇವರ ಬಲ, ದೇವರ ಕೃಪೆ ನಿನಗೆ ದೊರಿಬೇಕು. ಅದರಿಂದ ನಿನ್ನನ್ನು ದೇವರ ಕೈನಲ್ಲಿ ಕೊಡುವಿಯಾ? ನಾನು ನಿನಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಉಳ್ಳ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಸಮಯವನ್ನು ಆಶೀರ್ವಾದ ಮಾಡು. ಈ ಪ್ರಾರ್ಥನೆ ಮೂಲಕ ಈ ಕುಟುಂಬವನ್ನು ಆಶೀರ್ವದಿಸು. ಈ ಕುಟುಂಬದಲ್ಲಿ ಪರಲೋಕದ ದೇವರ ಮಹಿಮೆ ಈ ಮನೆಯಲ್ಲಿ ಬಂದು ಇಳಿಯಲಿ. ಈ ಮನೆಯಲ್ಲಿ ದೇವರು ಒಂದು ದೊಡ್ಡ ಕಾರ್ಯವನ್ನು ಮಾಡು ಸ್ವಾಮಿ. ಈ ಮಕ್ಕಳನ್ನು ಆಶೀರ್ವದಿಸಿ ಕೃಪೆಯಾಗಿ ನಡೆಸು, ಕಾದುಕೋ. ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೀವಿ ತಂದೆಯೇ, ಆಮೆ. ಪ್ರಿಯ ದೇವಚನರೇ, ಈ ದಿನ ನಿಮಗೆ ಶುಭ ದಿನವಾಗಿರಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. For more details, contact us at Light TV number 9, 11th Cross, 1st Main, Pinya Post, Leggere, Bangalore 58, Karnataka. Our website www.lighttv.in. Our email address lighttv@hotmail.com.